ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷೋಡಶೋऽಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ತ್ವಸಂಶುದ್ಧಿರ್ಜ್ಞಾನಯೋಗವ್ಯವಸ್ಥಿತಿಃ ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ಥಪ ಆರ್ಜವಂ. ಮೊದಲ 3 ಶ್ಲೋಕಗಳಲ್ಲಿ ದೈವಿ ಸಂಪತ್ತುಳ್ಳ ಮನುಷ್ಯನ ಲಕ್ಷಣಗಳನ್ನು ವಿವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಅಂಜಿಕೆ ಇಲ್ಲದಿರುವುದು, ಅಂತಃಕರಣ ಶುದ್ಧಿ, ಜ್ಞಾನದಲ್ಲಿಯೂ ಯೋಗದಲ್ಲಿಯೂ ನೆಲೆ ನಿಂತಿರುವುದು, ದಾನ ಮಾಡುವುದು, ಇಂದ್ರಿಯ ನಿಗ್ರಹ, ಯಜ್ಞ ಮಾಡುವುದು, ವೇದಾಧ್ಯಯನ ಮಾಡುತ್ತಿರುವುದು, ತಪಸ್ಸು, ಸರಳತೆ, ಇವು ದೈವಿ ಸಂಪತ್ತುಳ್ಳ ಮನುಷ್ಯನ ಲಕ್ಷಣಗಳು. ಅಹಿಂಸಾ ಸತ್ಯಮಕ್ರೋಧಸ್ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶ್ವಲೋಲಪ್ತ್ವಂ ಮಾರ್ದವಂ ಹ್ರೀರಚಾಪಲಂ. ದೈವಿ ಸಂಪತ್ತುಳ್ಳ ಮನುಷ್ಯನ ಲಕ್ಷಣಗಳನ್ನು ವಿವರಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಿದ್ದಾನೆ. ಅಹಿಂಸೆ, ಸತ್ಯವನ್ನು ನುಡಿಯುವುದು, ಸಿಟ್ಟನ್ನು ತಡೆದುಕೊಳ್ಳುವುದು, ತ್ಯಾಗ, ಅಂತಃಕರಣವನ್ನು ಶಾಂತವಾಗಿಟ್ಟುಕೊಳ್ಳುವುದು, ಚಾಡಿಯನ್ನು ಹೇಳದಿರುವುದು, ಪ್ರಾಣಿಗಳಲ್ಲಿ ದಯೆ, ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ಮೃದುವಾಗಿರುವುದು, ಚಾಪಲ್ಯವಿಲ್ಲದಿರುವುದು, ಇವು ದೈವಿ ಸಂಪತ್ತುಳ್ಳ ಮನುಷ್ಯನ ಲಕ್ಷಣಗಳು. ತೇಜ ಕ್ಷಮಾ ಧೃತ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದೈವಿ ಸಂಪತ್ತುಳ್ಳ ಮನುಷ್ಯನ ಲಕ್ಷಣಗಳನ್ನು ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ತೇಜಸ್ಸು, ಕ್ಷಮೆ, ಧೃತಿ, ಶುಚಿತ್ವ, ಪರರಿಗೆ ಕೇಡು ಬಗೆಯದಿರುವುದು, ತಾನು ದೊಡ್ಡವನೆಂದು ಹೆಮ್ಮೆ ಪಡೆದಿರುವುದು, ಇವೆಲ್ಲವೂ ಎಲೈ ಭರತ ವಂಶೋತ್ಪನ್ನನೇ ದೈವಿ ಗುಣ ಸಂಪನ್ನನಲ್ಲಿ ಇರುವುವು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನೈಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ದಾಂಭಿಕತನ, ಸೊಕ್ಕು, ಹೆಮ್ಮೆ, ಸಿಡುಕು, ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಬಿರು ನುಡಿಗಳು, ಅಜ್ಞಾನ, ಇವುಗಳು ಎಲೈ ಪಾರ್ಥನೆ ಅಸುರ ಸಂಪತ್ತಿಗೆ ತಕ್ಕವನಾಗಿ ಹುಟ್ಟಿದವನಲ್ಲಿ ಇರುವುವು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಸಂಪತ್ತು ಮೋಕ್ಷಕ್ಕೂ ಅಸುರಿ ಸಂಪತ್ತು ಬಂಧಕ್ಕೂ ಕಾರಣವಾಗುವುದೆಂಬುದು ಬಲ್ಲವರ ಮಾತು. ಅಲೈ ಪಾಂಡುಪುತ್ರನೇ, ನೀನು ದೈವಿ ಸಂಪತ್ತಿಗೆ ತಕ್ಕವನಾಗಿಯೇ ಹುಟ್ಟಿರುವೆ, ಶೋಕಿಸದಿರು. ಧೌಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರ್ಷ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಈ ಲೋಕದಲ್ಲಿ ದೈವ ಮತ್ತು ಆಸುರ ಎಂದು 2 ಬಗೆಯ ಪ್ರಾಣಿ ಸೃಷ್ಟಿಗಳಿರುವವು. ಎಲೈ ಪಾರ್ಥನೆ, ದೈವಿ ಸಂಪತ್ತಿನ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾಯಿತು. ಇನ್ನು ಆಸುರ ಸಂಪತ್ತನ್ನು ಹೇಳುವೆನು ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚನ್ನಾಪಿ ಚಾಚಾರೋ ನ ಸತ್ಯಂತೇಷು ವಿದ್ಯತೆ. ಅಸುರ ಜನರಿಗೆ ಇದು ಮಾಡತಕ್ಕದ್ದು, ಇದು ಬಿಡತಕ್ಕದ್ದು ಎಂಬುದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಆಚಾರವಿರುವುದಿಲ್ಲ, ಸತ್ಯವೂ ಇರುವುದಿಲ್ಲ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ಕಾಮಹೈತುಕಂ. ಜಗತ್ತೆಲ್ಲವೂ ಅಸತ್ಯವಾಗಿರುವುದೆಂದು, ಅದಕ್ಕೆ ಧರ್ಮಾಧರ್ಮದ ಅಡಿಗಟ್ಟು ಇಲ್ಲವೆಂದು, ಈಶ್ವರನೂ ಇಲ್ಲವೆಂದು,
ಕಾಮವೆಂಬ ಹೇತುವಿನಿಂದ ಒಬ್ಬರೊಡನೊಬ್ಬರು ಸೇರುವುದರಿಂದಲೇ ಎಲ್ಲವೂ ಆಗಿರುವುದೆಂದು ಆಸುರಿ ಸಂಪತ್ತುಳ್ಳವರು ಹೇಳುತ್ತಿರುವರು. ಏತಾನ್ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಆಸುರಿ ಸಂಪತ್ತುಳ್ಳವನ ವಿವರಣೆಯನ್ನು ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಈ ದೃಷ್ಟಿಯನ್ನವಲಂಬಿಸಿ ತಾವು ಹಾಳಾಗುವ ಆ ಅಲ್ಪಮತಿಗಳು ಜಗತ್ತಿಗೆ ಶತ್ರುಗಳಾಗಿ ಅದರ ನಾಶಕ್ಕಾಗಿ ಕ್ರೂರಕರ್ಮಿಗಳಾಗಿ ಹುಟ್ಟುವರು. ಕಾಮಮಾಶ್ರಿತ್ಯ ದುಷ್ಪೂರನ್ ದಂಭಮಾನಮದ್ವಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ನಾಸ್ತಿಕರ ಜೀವನ ರೀತಿಯನ್ನು ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಎಂದಿಗೂ ತುಂಬಲಾರದ ಕಾಮವನ್ನು ಅವಲಂಬಿಸಿ ದಂಭ, ಅಭಿಮಾನ, ಮದ ಇವುಗಳಿಂದೊಡಗೂಡಿ ಅವಿವೇಕದಿಂದ ಕೆಟ್ಟ ಸಂಕಲ್ಪವನ್ನೇ ಹಿಡಿದು ಅಶುಚಿಯಾದ ವರ್ತನೆಯನ್ನೇ ನಿಯಮವಾಗಿಟ್ಟುಕೊಂಡು ಮುಂದುವರಿಯುತ್ತಿರುವರು. ಚಿಂತಾಮಪರಿಮೇಯಾಂಚ ಪ್ರಲಯಾಂತಮುಪಾಶ್ರಿತಾಃ ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ. ನಾಸ್ತಿಕರ ಜೀವನ ಶೈಲಿಯನ್ನು ಪರಮಾತ್ಮನು ಮುಂದುವರಿಸುತ್ತಾ ಹೇಳುತ್ತಾನೆ, ಸಾಯುವವರೆಗೂ ಲೆಕ್ಕವಿಲ್ಲದಷ್ಟು ಚಿಂತೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ವಿಷಯಗಳನ್ನು ಭೋಗಿಸುವುದೇ ಎಲ್ಲಕ್ಕೂ ಹೆಚ್ಚಿನದೆಂದು ತಿಳಿದು ಇಷ್ಟೇ ಸರಿ ಎಂದು ನಿಶ್ಚಯಿಸಿಕೊಂಡು ಇರುವರು. ಆಶಾಪಾಶಶತೈರ್ಬದ್ಧ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಆಸರಿ ಸಂಪತ್ತುಳ್ಳವನ ಲಕ್ಷಣಗಳ ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡುತ್ತಾ ಪರಮಾತ್ಮನು ಹೇಳುತ್ತಾನೆ, ನೂರಾರು ಆಶಾಪಾಶಗಳಿಗೆ ಕಟ್ಟುಬಿದ್ದು ಕಾಮಕ್ರೋಧಗಳನ್ನೇ ಮುಖ್ಯವಾಗಿ ಆಶ್ರಯಿಸಿ ವಿಷಯ ಭೋಗಕ್ಕಾಗಿ ಅನ್ಯಾಯದಿಂದ ಪದಾರ್ಥಗಳನ್ನು ಕೂಡಿಹಾಕಲು ಪ್ರಯತ್ನಿಸುತ್ತಿರುವರು. ಇದಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ಥೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಆಸುರಿ ಪ್ರವೃತ್ತಿಯುಳ್ಳವರ ಬಗ್ಗೆ ವಿವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಈಗ ಇದು ನನಗೆ ಸಿಕ್ಕಿರುತ್ತದೆ, ಮುಂದೆ ಇನ್ನೊಂದು ಮನೋರಥವು ಪೂರೈಸಿಕೊಳ್ಳುವೆನು. ಈಗ ಇದೆ, ಮುಂದೆ ಈ ಹಣವು ನನಗೆ ದೊರಕುವುದು. ಅಸೌ ಮಯಾ ಹತಃ ಶತ್ರುರ್ ಅನಿಶ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಈ ಶ್ಲೋಕದಲ್ಲಿ ಆಸುರಿ ಸಂಪತ್ತುಳ್ಳ ವ್ಯಕ್ತಿಗಳು ಸಮಾಜದಲ್ಲಿ ಜನರೊಡನೆ ಹೇಗೆ ವ್ಯವಹರಿಸುತ್ತಾರೆ ಎಂಬುದನ್ನು ಪರಮಾತ್ಮನು ವಿವರಿಸುತ್ತಾನೆ. ಈ ಹಗೆಯು ನನ್ನಿಂದ ಹತನಾದನು, ಮಿಕ್ಕವರನ್ನೂ ಕೊಂದು ಹಾಕುವೆನು. ನಾನು ಸ್ವತಂತ್ರನಾಗಿ ಎಲ್ಲರನ್ನೂ ಆಳುತ್ತಿರುವವನು, ನಾನು ಸುಖವನ್ನು ಭೋಗಿಸುತ್ತಿರುವವನು, ಸರ್ವಸಿದ್ಧಿಗಳು ನನ್ನಲ್ಲಿವೆ, ಅತ್ಯಂತ ಬಲಶಾಲಿಯು ನಾನು ಪರಮಸುಖಿಯು. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಆಸುರಿ ಸಂಪತ್ತುಳ್ಳ ವ್ಯಕ್ತಿಗಳು ತಮ್ಮನ್ನು ತಾವು ಅತ್ಯಂತ ಶ್ರೇಷ್ಠರೆಂದು ತಿಳಿದುಕೊಳ್ಳುತ್ತಾರಂತೆ. ಅದು ಹೇಗೆ ಎಂಬುದನ್ನು ಕೇಳಿ, ನಾನು ಹಣವಂತನು, ಉತ್ತಮ ವಂಶದಲ್ಲಿ ಹುಟ್ಟಿದವನು, ನನಗೆ ಸಮನಾದವನು ಮತ್ಯಾವನಿದ್ದಾನೆ, ಯಾಗ ಮಾಡುವೆನು, ದಾನ ಮಾಡುವೆನು, ಸನ್ಮಾನವನ್ನು ಪಡೆಯುವೆನು ಎಂದು ತಿಳುವಳಿಕೆ ಇಲ್ಲದೆ ಬಗೆಬಗೆಯಾಗಿ ಹೇಳುತ್ತಿರುತ್ತಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾಃ ಪ್ರಸಕ್ತಾ ಕಾಮಭೋಗೇಷು ಪತಂತಿ ನರಕೇಶು ಚೌ. ಇಂತಹವರಿಗೆ ಸಿಗುವ ಫಲವೇನು ಕೇಳಿ. ಹೀಗೆ ಅವಿವೇಕವನ್ನು ಹೊಂದಿದವರಾಗಿ ಅನೇಕ ವಿಧವಾದ ಸಂಕಲ್ಪಗಳಿಂದ ಬಗೆಬಗೆಯಾಗಿ ಭ್ರಾಂತಿಯನ್ನು ಹೊಂದಿ ಅವಿವೇಕದ ಬಲಿಯಲ್ಲಿ ಸಿಕ್ಕಿಬಿದ್ದು ವಿಷಯ ಭೋಗಗಳಲ್ಲಿಯೇ ಹೆಚ್ಚಿನ ಆಸಕ್ತಿಯುಳ್ಳವರಾಗಿ ಹೊಲಸಿನ ನರಕದಲ್ಲಿ ಬೀಳುವರು. ಆತ್ಮಸಂಭಾವಿತ ಸ್ತಬ್ಧ
ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಆಸುರಿ ಲಕ್ಷಣಗಳುಳ್ಳವರು ಯಾಗಾದಿಗಳನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ವಿವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ತಮ್ಮನ್ನು ತಾವೇ ದೊಡ್ಡವರೆಂದುಕೊಂಡು ಹಣದಿಂದಲೂ ಅಭಿಮಾನದಿಂದಲೂ ಮದದಿಂದಲೂ ಕೂಡಿದವರಾಗಿ ದಂಭದಿಂದ ಯಾವ ವಿಧಿಯನ್ನು ಲೆಕ್ಕಿಸದೆ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುವರು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಆಸುರಿ ಲಕ್ಷಣಗಳುಳ್ಳವರು ಹೇಗೆ ಇರುತ್ತಾರೆ ಎಂಬುದನ್ನು ಪರಮಾತ್ಮನು ವಿವರಿಸುತ್ತಾ ಹೇಳುತ್ತಾನೆ, ಅಹಂಕಾರವನ್ನು, ಬಲವನ್ನು, ದರ್ಪವನ್ನು, ಕಾಮವನ್ನು, ಕ್ರೋಧವನ್ನು ಆಶ್ರಯಿಸಿ ತಮ್ಮ ದೇಹದಲ್ಲಿಯೂ ಮಿಕ್ಕರ ದೇಹದಲ್ಲಿಯೂ ಇರುವ ನನ್ನನ್ನು ದ್ವೇಷಿಸುತ್ತಾ ಅಸೂಯೆಯುಳ್ಳವರಾಗಿರುವರು. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೇಶ್ವೇವ ಯೋನಿಷು. ಹೀಗೆ ದ್ವೇಷಿಸುತ್ತಿರುವ ಕ್ರೂರರಾದ ದುಷ್ಟರಾದ ಆ ನೀಚ ಜನರನ್ನು ನಾನು ಸಂಸಾರಕ್ಕೆ ಮಾರ್ಗವಾಗಿರುವ ಆಸುರ ಜನ್ಮಗಳಲ್ಲಿಯೇ ಯಾವಾಗಲೂ ಹಾಕುವೆನು. ಆಸುರೀಯೋನಿಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೇವ ಕೌಂತೇಯ ತಥೋ ಯಾಂತ್ಯಧಮಾಂಗತಿಂ. ಒಂದೊಂದು ಜನ್ಮದಲ್ಲಿಯೂ ಹಾಗೆ ಆಸುರಿ ಜನ್ಮವನ್ನು ಹೊಂದುವ ಆ ಅವಿವೇಕಿಗಳು ನನ್ನನ್ನು ಹೊಂದದೆಯೇ ಇನ್ನೂ ಕೀಳಾದ ಗತಿಯನ್ನು ಹೊಂದುವರು. ತ್ರಿವಿಧಂ ನರಕಸ್ಸೇದನ್ ದ್ವಾರನ್ ನಾಶನಮಾತ್ಮನಃ ಕಾಮಕ್ರೋಧಸ್ಥತಾ ಲೋಭಸ್ ತಸ್ಮಾದೇತತ್ರಯಂ ತ್ಯಜೇತ್. ನರಕಕ್ಕೆ ಕಾಮ, ಕ್ರೋಧ, ಲೋಭ ಈ ಮೂರು ಬಾಗಿಲುಗಳು. ಇವು ಮನುಷ್ಯನನ್ನು ಹಾಳು ಮಾಡುತ್ತವೆ. ಆದುದರಿಂದ ಈ ಮೂರನ್ನು ಬಿಟ್ಟು ಬಿಡಬೇಕು. ಏಥೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಸ್ ತಥೋ ಯಾಂತಿ ಪರಾಂಗತಿಂ. ಈ ನರಕದ ಬಾಗಿಲುಗಳಿಂದ ಎಂದರೆ ಕಾಮ, ಕ್ರೋಧ, ಲೋಭಗಳಿಂದ ಬಿಡುಗಡೆಯನ್ನು ಹೊಂದಿದ ಮನುಷ್ಯನು ತನ್ನ ಶ್ರೇಯಸ್ಸಿಗೆ ಬೇಕಾದುದನ್ನು ಮಾಡಿಕೊಳ್ಳುತ್ತಾನೆ, ಅದರಿಂದ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖನ್ನ ಪರಾಂಗತಿಂ. ಯಾವನು ಶಾಸ್ತ್ರವಿಧಿಯನ್ನು ಮೀರಿ ತನಗೆ ಇಷ್ಟವಾದಂತೆ ನಡೆಯುವನೋ ಅವನಿಗೆ ಕರ್ಮಸಿದ್ಧಿಯೂ ಸಿಗುವುದಿಲ್ಲ, ಸುಖವೂ ದೊರಕುವುದಿಲ್ಲ, ಪರಮಗತಿಯೂ ದೊರಕುವುದಿಲ್ಲ. ತಸ್ಮಾಚ್ಚಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದುದರಿಂದ ಮಾಡತಕ್ಕದ್ದು ಮಾಡಬಾರದು ಎಂಬುದನ್ನು ಗೊತ್ತುಪಡಿಸುವುದಕ್ಕೆ ಶಾಸ್ತ್ರವೇ ನಿನಗೆ ಪ್ರಮಾಣವು. ಶಾಸ್ತ್ರವಿಧಿಯಲ್ಲಿ ಹೇಳಿರುವುದನ್ನು ತಿಳಿದುಕೊಂಡೇ ನೀನು ಇಲ್ಲಿ ಕರ್ಮವನ್ನು ಮಾಡಬೇಕು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗವೆಂಬ ಹೆಸರಿನ 16ನೆಯ ಅಧ್ಯಾಯವು ಮುಗಿಯಿತು. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷೋಡಶೋಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿರ್ಜ್ಞಾನಯೋಗವ್ಯವಸ್ಥಿತಿಃ ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ
ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಃ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದೂವಂ ह्रीरचापलं तेजः क्षमा धृतिः शौचम् अद्रोहो नातिमानिता भवन्ति सम्पदं दैवीम् अभिजातस्य भारत दम्भो दर्भोऽभिमानश्च क्रोधः पारुष्यमेव च अज्ञानं चाभिजातस्य पार्थ सम्पदमासुरीं दैवी सम्पद्विमोक्षाय निबन्धाय सुरीमता मा शुचः सम्पदं दैवीम् अभिजातोऽसि पाण्डव द्वौ भूतसर्गौ लोकेऽस्मिन् दैव आसुर एव च दैवो विस्तरशः प्रोक्त आसुरं पार्थ मे शृणु प्रवृत्तिञ्च निवृत्तिञ्च जना न विदुरासुराः न शौचन्नापि चाचारो न सत्यं तेषु विद्यते असत्यमप्रतिष्ठन्ते जगदाहुरनीश्वरम् अपरस्परसम्भूतं किमन्यत्कामहैतुकम् एतान् दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो हिताः काममाश्रित्य दुष्पूरन् दम्भमानमदान्विताः मोहाद् गृहीत्वा सद्ग्राहान् प्रवर्तन्ते शुचिव्रताः चिन्तामि परिमेयाञ्च प्रलयान्तामुपाश्रिताः कामोपभोगपरमा एतावदिति निश्चिताः आशापाशशतैर्बद्धाः कामक्रोधपरायणाः ईहन्ते कामभोगार्थम् अन्यायेनार्थसञ्चयान् इदमद्य मया लब्धम् इमं प्राप्से मनोरथम् इदमस्थीदमपि मे भविष्यति पुनर्धनम् असौ मया हतः शत्रुर्हनिष्ये चापरानपि ईश्वरोऽहमहं भोगी सिद्धोऽहं बलवान् सुखी आढ्योऽभिजनवानस्मि कोऽन्योऽस्ति सदृशो मया यक्षे दास्यामि मोदिष्य इत्यज्ञानविमोहिताः अनेकचित्तविभ्रान्ता मोहजालसमावृताः प्रसक्ताः कामभोगेषु पतन्ति नरकेषु च आत्मसम्भावितास्तब्धा धनमानमदान्विताः यजन्ते नाम यज्ञैस्ते दम्भेन विधिपूर्वकम् अहङ्कारं बलं दर्पं कामं क्रोधं च संश्रिताः मामात्मपरदेहेषु प्रद्विषन्तोऽभ्यसूयकाः तानहं द्विषतः क्रूरान् संसारेषु नराधमान् क्षिपाम्यजस्रमशुभान् आसुरीष्वेव योनिषु आसुरीयोनिमापन्ना मूढा जन्मनि जन्मनि मामप्राप्येव कौन्तेय ततो यान्त्यधमां गतिम् त्रिविधं नरकस्येदन् द्वारन्नाशनमात्मनः कामक्रोधस्तथा लोभस्तस्मादेतत्त्रयं त्यजेत् एतैर्विमुक्तः कौन्तेय तमोद्वारैस्त्रिभिर्नरः आचरत्यात्मनः श्रेयस्ततो याति परां गतिम् यः शास्त्रविधिमुत्सृज्य वर्तते कामकारतः न स सिद्धिमवाप्नोति न सुखं न परां गतिम् तस्माच्छास्त्रं प्रमाणन्ते कार्याकार्यव्यवस्थितौ ज्ञात्वा शास्त्रविधानोक्तं कर्म कर्तुमिहार्हसि। ॐ तत्सदिति
श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे दैवासुरसम्पद्विभागयोगो नाम षोडशोऽध्यायः। ॐ श्रीकृष्णार्पणमस्तु।